ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವಾಗ ಹೇಗಿದ್ದರೂ ಮ್ಯಾಂಗೋ ಸೀಸನ್ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಮ್ಯಾಂಗೋ ಮತ್ತು ಟೊಮೆಟೊನ ಯೂಸ್ ಮಾಡಿಕೊಂಡು ಒಂದು ಹೊಸ ರೀತಿಯಾದಂಥ ಚಟ್ನಿ ರೆಸಿಪಿನ ಮಾಡೋಣ. ಇದು ಚಟ್ನಿ ನಮಗೆ ಮಾಡಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿನೂ ಕೂಡ ಇರುತ್ತೆ. ಹಾಗೆ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ, ಹಾಗೆ ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ. ಇದನ್ನು ಮಾಡೋದು ಕೂಡ ತುಂಬ ಈಸಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ದೊಡ್ಡ ಮಾವಿನಕಾಯಿ ಅಂದರೆ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ನೋಡಿ. ಅದನ್ನು ನಾನು ಅರ್ಧಕ್ಕೆ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿರುವಂತಹದ್ದು. ಇದರ ಜೊತೆಗೆ ನಾನು ಒಂದು ಮಾವಿನಕಾಯಿಗೆ 3 ಟೊಮೆಟೊನ ಯೂಸ್ ಮಾಡ್ತಾ ಇರುವಂತಹದ್ದು. ಟೊಮೆಟೊನೂ ಕೂಡ ನಾನು ಈ ರೀತಿಯಾಗಿ ಅರ್ಧಕ್ಕೆ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡಿರುವಂತಹದ್ದು. ಇವಾಗ ನಾನು ಒಂದು ತವಾನ ಇಟ್ಕೊಂಡಿದ್ದೀನಿ. ಆ ತವಾಗೆ ನಾನು ಇವಾಗ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ. ಆಯಿಲೆಲ್ಲ ನಮಗೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಮತ್ತು ಮಾವಿನಕಾಯಿ ಇತ್ತಲ್ಲ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ತವಾ ಮೇಲೆ ಅದನ್ನು ನಾವು ಬಿಸಿ ಮಾಡ್ಕೊಬೇಕಾಗತ್ತೆ. ಇದನ್ನು ನಾವು ಎರಡು ಸೈಡು ಕೂಡ ಸ್ವಲ್ಪ ಮೆತ್ತಗಾಗೋ ತನಕನೂ ನಾವು ಇದೇ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ. ಕಲರು ಕೂಡ ಚೇಂಜ್ ಆಗುತ್ತೆ, ನಾನು ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನೂ ಕೂಡ ನಾನು ಇದ್ರ ಜೊತೆಗೇ ಸೇರಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ನಾವು 5ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದೇ ರೀತಿಯಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಕಲರು ಕೂಡ ಚೇಂಜ್ ಆಗಿ ತುಂಬ ಚೆನ್ನಾಗಿ ಮೆತ್ತಗಾಗ್ತಾ ಇದೆ. ಟೊಮೆಟೊ ಮತ್ತು ಮಾವಿನಕಾಯಿ ಎರಡೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ನಾನು ತೋರಿಸ್ತೀನಿ ನೋಡಿ. ಟೊಮೆಟೊನ ಇಷ್ಟು ನಮಗೆ ರೆಡಿ ಆದರೆ ಸಾಕಾಗತ್ತೆ. ಇವಾಗ ನಾನು ಮಾವಿನಕಾಯಿನೂ ನಿಮಗೆ ತೋರಿಸ್ತೀನಿ ನೋಡಿ. ಮಾವಿನಕಾಯಿನೂ ಕೂಡ ಅಷ್ಟು ನಮಗೆ ಬೆಂದಿದ್ರೆ ಸಾಕಾಗತ್ತೆ. ಸ್ವಲ್ಪ ಸಿಪ್ಪೆನ ತೆಗಿಬೇಕಾಗತ್ತೆ ನಾವು. ಆ ರೇಂಜ್ಗೆ ಅದನ್ನು ನಾವು ಪೀಲ್ ಔಟ್ ಮಾಡಿದ್ರೆ ನಮಗೆ ಮಾವಿನಕಾಯಿ ಎಲ್ಲ ಬಿಚ್ಕೊಂಡು ಬರಬೇಕಾಗತ್ತೆ ಮೆತ್ತಗೆ. ಅಲ್ಲಿ ತನಕ ನಾವು ಇದನ್ನು 5 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಇದನ್ನು ಇವಾಗ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ನಾವು ಬಿಸಿ ಮಾಡ್ಕೊಂಡಿರೋಂತಹ ಬೇಯಿಸಿಟ್ಕೊಂಡಿರೋಂತಹ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಇತ್ತು ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಮಾವಿನಕಾಯಿ ನೀವು ನೋಡ್ತಾ ಇರ್ಬೋದು, ಸಿಪ್ಪೆನ ನಾನು ಇಲ್ಲಿ ಸೇರಿಸ್ತಾ ಇಲ್ಲ. ಜಸ್ಟ್ ಅದು ಪಲ್ಪ್ ಏನಿತ್ತಲ್ಲ ಮಾವಿನಕಾಯಿದು, ಅದನ್ನು ಮಾತ್ರ ನಾನು ತೆಕ್ಕೊಂಡು ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಆದಂತಹ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ. ನಾನು ಈರುಳ್ಳಿನ ಯಾವುದೇ ರೀತಿಯಾಗಿ ಬೇಯಿಸ್ಕೊಂಡಿಲ್ಲ. ಇವಾಗ ನಾವು ಮಿಕ್ಸಿಲಿ ಇದನ್ನು ನೀರು ಏನು ಹಾಕ್ತೇನೆ ಈ ರೀತಿಯಾಗಿ ರುಬ್ಕೊಂಡ್ರೆ ತರಿಯಾಗಿ ನಮಗೆ ಚಟ್ನಿ ರೆಡಿ ಇರುತ್ತೆ ನೋಡಿ. ತುಂಬಾ ಮಾಡೋದು ಈಸಿ ಚಟ್ನಿನ, ತುಂಬಾ ಈಸಿ ಮತ್ತು ತುಂಬ ಕ್ವಿಕ್ಕಾಗೂ ಕೂಡ ಆಗುತ್ತೆ. ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ತೀನಿ. ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.